ನಾನಿವತ್ತು ಚಪಾತಿ ರೆಸಿಪಿಯನ್ನು ಹೇಳುತ್ತಿದ್ದೇನೆ. ಏನಂದರೆ ನಾವು ಫಸ್ಟ್ ಚಪಾತಿ ಹಿಟ್ಟನ್ನು ಕಲಿಸ್ಕೊತೀವಲ್ಲ, ಹೇಗೆ ಅಂದರೆ ಗೋಧಿ ಹಿಟ್ಟನ್ನು ಹಾಕೋದು, ಆಮೇಲೆ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬಿಸಿನೀರಿಂದ ಅದರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಗೋದು. ಈ ಥರ ಸ್ಲೈಮ್ ಥರ ಆಗುತ್ತಲ್ಲ. ಆಮೇಲೆ ಚೆನ್ನಾಗಿ ಈ ಥರ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ತಗೊಂಡ್ಬಿಟ್ಟು ನೋಡಿ ಇಷ್ಟು ತಗೊಬೇಕು. ಚಪಾತಿ ಇಷ್ಟು ತಗೊಂಡ ಸಜ್ಜಾಗಿ ಈ ಥರ ಮಾಡ್ಕೊಬೇಕು. ನೋಡಿ ನೀವು ತುಪ್ಪ ಹಾಕ್ಕೊಂಡಿಲ್ಲ ಅಂದರೆ ಈ ಥರ ಅಂಟತ್ತೆ ಕೈಗೆ. ಅದಕ್ಕೆ 1 ನಿಮಿಷ ತುಪ್ಪ ಹಾಕ್ಕೊಂಡೆ ನೋಡಿ. ಈಗ ನೋಡಿ ಸ್ವಲ್ಪ ನೋಡಿ ಅದ್ರ ಮೇಲೆ ತುಪ್ಪ ಅಂಟ್ತಾ ಇದೆ, ಅದಕ್ಕೆ ನಮ್ಮ ಕೈ ಮೇಲೆ ಏನೂ ಅಂಟ್ತಾ ಇದೆ ನೋಡಿ. ಚೆನ್ನಾಗಿ ಸ್ಮ್ಯಾಶ್ ಆಗ್ತಾಯಿದೆ. ಈಗ ನೋಡಿ ಚಪಾತಿನ ಮಾಡ್ಕೋತೀವಲ್ಲ, ಬೇಯಿಸ್ಬಿಟ್ಟು ಈ ಥರ ಮಾಡ್ತೀವಲ್ಲ. ಆಮೇಲೆ ನಾವು ಈ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಈ ಥರ ಸುಡಬೇಕು. ನೋಡಿ ಇದು ಚೆನ್ನಾಗಾಗಿದೆ, ಬ್ಲ್ಯಾಕ್ ಆಗಿದೆ. ಸ್ವಲ್ಪ ಬ್ಲ್ಯಾಕ್ ಸ್ವಲ್ಪ ಆದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಚೆನ್ನಾಗಿ ಚು ಅಂತ ಆಗುತ್ತೆ, ಬಾಯಲ್ಲಿ ಚೆನ್ನಾಗಿರುತ್ತೆ. ಅಂದರೆ ಅದ್ರ ಮೇಲೆ ವೆಜಿಟೇಬಲ್ ನೋಡಿ ನಾನು ಹಾಕಿ ತೋರಿಸ್ತೀನಿ. ಒಂದ್ಸತಿ ಹಾಕೊಂಡು ರೆಡಿ ನೋಡಿ ನಾನು ಹಾಕಿ ತೋರಿಸ್ತೀನಿ ಎಲ್ಲದಕ್ಕೂ. ನೋಡಿ ಫಸ್ಟು 2 ಪೀಸಸ್ ಟೊಮೆಟೊ, ಒಂದ್ಮೇಲೆ ಒಂದು ನೋಡಿ ಈ ಥರ ಹಾಕಬೇಕು. ಆಮೇಲೆ ಮತ್ತೊಂದು ಸ್ವಲ್ಪ ತಗೊಂಬಿಟ್ಟು ಎಲ್ಲನೂ ಫಸ್ಟಿಂದ ಹಾಕಿ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪಿದ್ರೂ ಹಾಕ್ಬೋದು, ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೆ ಹಾಕಿಲ್ಲ. ಅದು ಟೇಸ್ಟ್ ಬರುತ್ತೆ. ನಾವು ಈಗ ಕೊತ್ತಂಬರಿ ಸೊಪ್ಪು ಸ್ಕಿಪ್ ಮಾಡಿದ್ದೀವಿ, ಏಕೆಂದರೆ ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೆ. ಓಕೆನಾ, ನೀವು ಹಾಕಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು ಮಾಡ್ತಿದ್ದೆ ಕೊತ್ತಂಬರಿ ಸೊಪ್ಪು ಹಾಕಿ, ಬಟ್ ಏನಂದರೆ ಇರಲಿಲ್ವಲ್ಲ ಅದಕ್ಕೆ ಹಾಕಿಲ್ಲ ಅಷ್ಟೆ. ನೀವು ಹಾಕ್ಕೊಳ್ಳಿ, ಇದೆಲ್ಲ ಫಸ್ಟ್ ಹಾಕೋದಿದ್ದು. ಈಗ ನೋಡಿ, ಈಗ ನೋಡಿ ನಾನು ತುಂಬ ಹಾಕ್ತಾಯಿದ್ದೀನಿ, ಏಕೆಂದರೆ ನಾನು ಲಿಂಬುನೂ ತಿನ್ಕೋತೀನಲ್ಲ, ಅದಕ್ಕೆ ನಾನು ತುಂಬ ಹಾಕಿದ್ರೆ ಟೇಸ್ಟ್ ಬರುತ್ತೆ ಎಲ್ಲದಕ್ಕೂ. ಖಾರ ಪುಡಿ ಅಂದರೆ ನಮ್ಮ ಮನೆ ಖಾರ ಪುಡಿ ಅಂತೂ ಸಖತ್ ಟೇಸ್ಟ್ ಇರುತ್ತೆ. ಅದರ ಬಿಟ್ಟು ಯಾವ ಖಾರ ಪುಡಿ ಹಾಕಿದ್ರೂ ಟೇಸ್ಟ್ ಇರೋಲ್ಲ. ಈಗ ನೋಡಿ ಮನೇಲೆ ಮಾಡ್ಕೊಂಡಿರೋ ಖಾರ ಪುಡಿ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ಲಿಂಬುನ ಹಿಂಡಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಅಥವಾ ವೆಯ್ಟ್ ಮಾಡಿ 1 ಸೆಕೆಂಡ್. ಸ್ಕ್ವೀಸರ್ ತರ್ತೀನಿ, ಸ್ಕ್ವೀಸರ್ ನೋಡಿ. ಎಲ್ಲರ ಮೇಲೆ ಸ್ಕ್ವೀಸ್ ಮಾಡಬೇಕು, ಒಂದರ ಮೇಲೆ ಸ್ಕ್ವೀಸ್ ಮಾಡಿದ್ರೆ ಆಗಲ್ಲ. ಈ ಥರ ಬೇಗ ಪಟ ಅಂತ ಹೋಗ್ಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮನೇಲಿ ಇಟ್ಟರೆ ಹಾಕಿ ಈ ಥರ ಸ್ಕ್ವೀಸ್ ಮಾಡ್ಕೊಬೇಕಾ. ಇಲ್ಲಿ ನೋಡಿ ಲಿಂಬುನ ಮತ್ತೊಂದು ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಬೇಕು. ಈ ಥರ ಸ್ವಲ್ಪ ಮೇಲೆ ಮಾಡಬೇಕು. ಮತ್ತೊಂದು ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಂಡು ಎಲ್ಲ ಆಗಿಲ್ಲ ಅಂತ ಆಯಿತು. ಈಗ ನೋಡಿ, ಈಗ ಖಾರ ಪುಡಿ ಹಾಕಿದ್ದೀವಲ್ಲ, ಅದು ತುಂಬ ಟೇಸ್ಟ್ ಇರುತ್ತೆ. ಈಗ ನೋಡಿ ಇದನ್ನ ಸ್ವಲ್ಪ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಟೇಸ್ಟ್ ಬರಲ್ಲ. ಅದಕ್ಕೆ ನಾನು ಇದನ್ನು ಹಾಕ್ತಾ ಇದ್ದೀನಿ, ಬಟಾಟೆ ಪಲ್ಯ. ಇಲ್ಲಿ ಒಂದು ಸರ್ಕಲ್ ಇಟ್ಟರೆ ಆಯಿತು ಅಷ್ಟೇ. ನೋಡಿ ಈ ಥರ ಸ್ವಲ್ಪ ಚಿಕ್ಕ ಸರ್ಕಲ್ ಮಾಡಿಬಿಟ್ಟು, ಅದು ಸ್ವಲ್ಪ ದೊಡ್ಡ ಆಯಿತು. ಚಿಕ್ಕ ಸರ್ಕಲ್ ಮಾಡಿಬಿಟ್ಟು ಇಟ್ಬಿಟ್ಟು ಖಾರ ಪುಡಿ ಜೊತೆ
ಬಟಾಟೆ ಪಲ್ಯ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಅದು ಅದ್ರ ಮೇಲೆ ಇಡ್ತೀವಲ್ಲ ಖಾರ ಪುಳಿ ಮೇಲೆ ಕೆಳಗಡೆ, ಆಮೇಲೆ ಟೇಸ್ಟ್ ಬರುತ್ತೆ ಸಖತ್ತಾಗಿ. ಅದಕ್ಕೆ ನಾನು ಬಟಾಟೆ ಪಲ್ಯನೂ ರೆಡಿ ಮಾಡ್ಕೊಂಡು ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಇಟ್ಬಿಟ್ಟು ಸ್ವಲ್ಪ ಇಡಿ. ಮತ್ತೆ ಏನು ಮಾಡೋದು, ಬಟಾಟೆ ಈಗ ತುಂಬ ಸೊಪ್ಪಿಲ್ಲ, ಇದು ಟೇಸ್ಟ್ ಬರುತ್ತೆ. ಅದಕ್ಕೆ ನೋಡಿ ಎಲ್ಲ ಹಾಕಿದ್ದೀವಿ. ಲಿಂಬು ಇದಕ್ಕೆ ಆಗಿಲ್ಲ, ಸ್ವಲ್ಪ ಹಾಕಿಲ್ಲ. ನೋಡಿ ಇದು ಕೂಡ ಎಲ್ಲರ ಮೇಲೂ ಹಾಕಿ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಆಯ್ತಲ್ಲ. ಒಂದು ರೆಡಿ ಆಯಿತು ಚಲ್ಮ ಚಪಾತಿ ಎಲ್ಲ ನನಗೆ ಮಿಸ್ಟೇಕ್ ಆಯಿತು. ಅದಕ್ಕೆ ಇದು ವೆಜಿಟೇಬಲ್ ಚಪಾತಿ ನಿಮ್ಗೆ ಗೊತ್ತಲ್ಲ, ಆವಾಗ ಹೇಳಿದ್ದೆ, ನಮ್ಮದು ಮರ್ತೋಗಿತ್ತು. ಅದು ನನಗೆ ಬೇರೆ ಚಪಾತಿ ರೆಸಿಪಿ ಗೊತ್ತಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಅಷ್ಟೇ. ಈಗ ಅದೇ ಬಾಯಿಗೆ ಬಂತು ಅಷ್ಟೇ. ಈಗ ನೋಡಿ ಈ ಥರ ಬೇಯಿಸ್ಕೊಂಡು ನಾವು ಮಾಡ್ಕೊಡ್ತೀರಾ? ಥ್ಯಾಂಕ್ ಯು. ನೋಡಿ ಇದೊಂದು ಮಿಸ್ಟೇಕ್ ಆಗಿದೆ, ಕಟ್ ಮಾಡಬೇಕಾದ್ರೆ ಸೀಸರ್ ಅಲ್ವಲ್ಲ, ಅದಕ್ಕೆ ಸ್ವಲ್ಪ